ಎಲ್ರಿಗೂ ನಮಸ್ಕಾರ ಬಸ್ಸು ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಶುಭೋದಯ ಮಾಮ್. ದ ಆಕ್ಷನ್ ಇಸ್ ಬ್ಯಾಕ್ ವಿತ್ RCB ವರ್ಸಸ್ KKR ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಎರಡನೇ ಸಲ ಇನಾಗರಲ್ ಮ್ಯಾಚ್ ಆಗ್ತಿದೆ ಮಗ. ಆಫ್ಟರ್ ದಟ್ ಫಸ್ಟ್ ಮ್ಯಾಚು RCB ವರ್ಸಸ್ KKR. ಸೊ ಈ ಮ್ಯಾಚ್ ಒಂಥರ ಸ್ಪೆಷಲ್ ಆಗಿರುತ್ತೆ, ಯಾಕಂದರೆ ವಿರಾಟ್ ಕೊಹ್ಲಿ ಅವ್ರಿಗೆ ಒಂಥರ ಕ್ರೆಡಿಟ್ ಕೊಡಬೇಕು ಅಂತ, ಒಂಥರ ಫೇರ್ವೆಲ್ನ, ಟೆಸ್ಟ್ ಫಾರ್ಮೆಟಿಕ್ ಫೇರ್ವೆಲ್ನ ಈ ಮ್ಯಾಚಲ್ಲಿ ಕೊಡಬೇಕು ಅಂತ ಅಂದ್ಕೊಂಡು ಎಲ್ಲ ಫ್ಯಾನ್ಸ್ಗಳೂ ವೈಟ್ ಜರ್ಸಿ ಏನಿದೆ ವೈಟ್ಸ್ ಹಾಕೊಂಡು ಬರಬೇಕು ಅಂತ ನಿರ್ಧಾರ ಮಾಡ್ಕೊಂಡಿದ್ದಾರೆ. ಇವತ್ತು ಸ್ಟೇಡಿಯಂ ಫುಲ್ಲು ಪ್ಯಾಕ್ಡ್ ವಿತ್ ವೈಟ್ ಜರ್ಸಿ ಅನ್ನೋ ಥರ ಕಾಣಿಸ್ತಾ ಐತೆ. ಸೇಲ್ಸು ಕೂಡ ಈಚೆ ಕಡೆ ವೈಟ್ ಜರ್ಸಿದೇನೆ ಕಾಣಿಸ್ತಾ ಇದೆ ಚಿನ್ನಸ್ವಾಮಿ ಸ್ಟೇಡಿಯಂ ಸುತ್ತಮುತ್ತ. ಸೊ ಹೋಪ್ಫುಲಿ ಎಲ್ಲ ವೈಟ್ಸ್ ಆಗೇನೆ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ಮ್ಯಾಚ್ ಏನು ಹೇಳ್ಬೇಕಾ, ನಿನ್ನೆ ಹೇಳಿದ್ದೀನಿ, ಒಂದು ರೇಂಜಿಗೆ ಕ್ಲಾರಿಟಿ ಕೊಟ್ಟಿದ್ದೀನಿ. ಇವತ್ತಿನ ಮ್ಯಾಚಲ್ಲಿ ಏನು ನನ್ನ ಪ್ರಕಾರ ಫೈಟ್ ಇರೋದಿಲ್ಲ ಅಂತ ಅಂದ್ಕೊಂಡಿದ್ದೀನಿ ಅಂತ. ಫೈಟ್ ಕೊಟ್ಟರು ಅಂತಂದರೆ ಖುಷಿ ವಿಚಾರನೆ, ಗೆದ್ಬಿಟ್ರು KKR ಅಂತಂದರೆ ಅದು ಅನ್ಬಿಲೀವೇಬಲ್ ಏನೇ, ಅದೇ ಅಪ್ಸೆಟ್ ಆಫ್ ದ ಟೂರ್ನಮೆಂಟ್ ಆಗಿ ಹೋಗ್ಬಿಡುತ್ತೆ. ಯಾಕೆಂದರೆ KKR ಸೀನಲ್ಲೇ ಇಲ್ಲ, ಬಟ್ ಅದು ಅವ್ರಿಗೆ ನಥಿಂಗ್ ಟು ಲೂಸು, ಕಳ್ಕೊಳ್ಳೋವಂಥದ್ದು ಏನೂ ಇಲ್ಲ ಅವ್ರಿಗೆ. KKRಗೆ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ ಆಲ್ರೆಡಿ ನಾವು ಕ್ವಾಲಿಫೈ ಆಗೋದಕ್ಕೆ ಆಗೋದಿಲ್ಲ ಅಂತ, ಏನು ತಿಪ್ಪುರ್ಲಾಗಿ ಹೊಡೆದ್ರು ಆಗೋದಿಲ್ಲ ಅಂತ. ನಥಿಂಗ್ ಟು ಲೂಸ್ ಇರೋವಂಥ ಟೀಮ್ಗಳು ಒಂದೊಂದು ಟೈಮು ಪವರ್ನ ತೋರಿಸ್ಬಿಡ್ತವೆ. ಸೊ ಆ ಥರ ಏನಾದರೂ ಆಗುತ್ತಾ ಅಂತ ನೋಡಬೇಕು. ಎಟ್ಟು ಅಂತ ಬಂದಾಗ RCB ವರ್ಸಸ್ KKR 35 ಮ್ಯಾಚ್ ಇದುವರೆಗೂ ಆಡಿದರೆ 15 ಮ್ಯಾಚ್ನ RCB ಗೆದ್ರೆ, 20 ಮ್ಯಾಚ್ನ KKR ಗೆದ್ರೆ ಸ್ವಲ್ಪ ಮಟ್ಟಿಗೆ ಅವರು ಡಾಮಿನೇಟ್ ಮಾಡಿದರೆ ನಮ್ಮ ಮೇಲೆ. ಇನ್ನು ಹೆಡ್ ಟು ಹೆಡ್ ಸ್ಟ್ಯಾಟ್ಸ್ ಆಟ್ ಚಿನ್ನಸ್ವಾಮಿ ಸ್ಟೇಡಿಯಂ ಅಂತ ಬಂದಾಗ ಕಳೆದೊಯ್ತೀರಾ ಮಗ. 13 ಮ್ಯಾಚ್ ಆಗಿದೆ, 13 ಮ್ಯಾಚಲ್ಲಿ 4 ಮ್ಯಾಚ್ನ RCB ಗೆದ್ದಿದೆ ಅಷ್ಟೇ, 9 ಮ್ಯಾಚ್ನ KKR ಗೆದ್ದಿದೆ ಗುರು. ಎಲ್ಲಿಂದ ಎಲ್ಲಿಗೆ ಗುರು, ಇದು ನಮಗೆ ಹೋಮ್ ಅಲ್ಲ, ಇದು ಅವೇ ಆಗೋಗ್ಬಿಟ್ಟಿದೆ. RCB ವರ್ಸಸ್ KKR ಅಂತ ಬಂದಾಗ 4-9 ಎಲ್ಲಿಂದ ಎಲ್ಲಿಗೆ. ಲಾಸ್ಟು 5 ಮ್ಯಾಚ್ಗಳು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ 2015 ಹಿಡ್ಕೊಂಡು ಇಲ್ಲಿವರೆಗೂ 5 ಮ್ಯಾಚ್ ಆಗಿದೆ ಚಿನ್ನಸ್ವಾಮಿಲಿ. ಅದರಲ್ಲಿ ಎಲ್ಲ ಮ್ಯಾಚ್ನೂ ಗೆದ್ದಿದ್ದಾರೆ KKR, ಒಂದು ಮ್ಯಾಚ್ನೂ ಕೂಡ RCB ಗೆದ್ದಿಲ್ಲ. ಇದು ಗೆದ್ರು ಅಂತಂದ್ರೆ ಆಲ್ಮೋಸ್ಟ್ ಒಂದು ಡೆಕೇಡ್ ಆದ್ಮೇಲೆ, 9 ವರ್ಷ ಆದ್ಮೇಲೆ ಗೆದ್ದಂಗೆ ಇರ್ತದೆ ಮಗ. ಟೋಟಲ್ ಆಗಿ ಓವರ್ ಆಲ್ ಆಗಿ RCB ಇಲ್ಲಿ 105 ಮ್ಯಾಚ್ನ ಆಡಿದ್ರೆ ಅದ್ರಲ್ಲಿ 50 ಮ್ಯಾಚ್ನ ಗೆದ್ದಿ 50 ಮ್ಯಾಚ್ನ ಸೋತಿದ್ದಾರೆ. 50-50 ಸ್ಟ್ಯಾಟ್ಸ್ನ ಕರೆಕ್ಟಾಗಿ ಇಟ್ಕೊಂಡಿದ್ದಾರೆ. ಆ್ಯಂಡ್ ಟೈ 1 ಮ್ಯಾಚ್ ಆಗಿದೆ, 4 ಮ್ಯಾಚ್ ನೋ ರಿಸಲ್ಟು ಕೂಡ ಇಲ್ಲಿ ಆಗಿದೆ. ಸೊ RCB ಅಂತ ಹೆವಿ ಸ್ಟ್ಯಾಟ್ಸ್ ಏನು ಮೇಂಟೈನ್ ಮಾಡಿಲ್ಲ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ, ಅದೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಅದು KKR ಅಗೇನ್ಸ್ಟ್ ಅಂತೂ ಫುಲ್ ವರ್ಸ್ಟ್ ಸ್ಟ್ಯಾಟ್ಸ್ನ ಮೇಂಟೈನ್ ಮಾಡಿದ್ದಾರೆ. ಸೊ ಈ ವರ್ಸ್ಟ್ ಸ್ಟ್ಯಾಟ್ಸ್ನೆಲ್ಲ, ಈ ಸ್ಟ್ರೀಕ್ ಏನಿದೆ 2015 ಇರುವಂಥ ಸ್ಟ್ರೀಕ್ನ ಇಲ್ಲಿಗೆ ಬ್ರೇಕ್ ಮಾಡಿಬಿಟ್ಟು ಇಲ್ಲಿಂದ ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡು ಹೋಗ್ತಾರೆ ಟೂರ್ನಮೆಂಟ್ನ ಅನ್ಕೊಂಡಿದ್ದೀವಿ. ಹೋಪ್ಫುಲಿ RCBನೇ ಈ ಮ್ಯಾಚ್ನ ಗೆಲ್ತಾರೆ. ಅದೇ ಹೇಳಿದ್ನಲ್ಲ, ಇನ್ಫ್ಯಾಕ್ಟ್ ಏನಾದರೂ ಇದನ್ನೇನಾದ್ರು ಗೆದ್ಬಿಟ್ರು ಅಂತಂದರೆ KKR ಅವರು ಒಂಥರ ಅಪ್ಸೆಟ್ ಕೊಟ್ಟಂಗೆ ಲೆಕ್ಕ RCBಗೆ. ಸೊ ಇಲ್ಲಿಂದ ಗೆಲ್ಬೇಕು RCB. ಗೆಲ್ತು ಅಂದರೆ ಆ ಒಂದು ಟಾಪ್ 1 ಪೊಸಿಷನ್ ಏನಿದೆ ಸೊ ಅದನ್ನ ರಿಟೈನ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂತಂದರೆ ಕೆಳಗಡೆ ಬರುವಂಥ ಸಾಧ್ಯತೆ ಇರುತ್ತೆ. ಇಲ್ಲಿಂದ ಏನಾದ್ರು 3 ಮ್ಯಾಚ್ ಏನಾದ್ರು ಸೋತೋಗ್ಬಿಡ್ತು ಅಂತಂದರೆ ನಾವು ಟಾಪ್ 2 ಕ್ವಾಲಿಫೈ ಆಗುವಂಥದ್ದೇನಿದೆ ಸೊ ಆ ಸೀನ್ಸು ಕಮ್ಮಿ ಆಗುತ್ತೆ. KKR ಒನ್ ಆಫ್ ದ ವೀಕ್ ಆಪೋನೆಂಟ್ ಅಂತ ಹೇಳಬೇಕು. KKR ಆಗಿರಲಿ, SRH ಆಗಿರಲಿ, ಸೊ ಅವ್ರ ಮೇಲೆ ಹೊಡಿಲೇಬೇಕು ಅಟ್ ಎನಿ ಕಾಸ್ಟ್. ಎಲ್ಲರಿಗೂ ಗೊತ್ತಿರೋದೇನು ಅಂದರೆ ಚಿನ್ನಸ್ವಾಮಿಲಿ ಒಬ್ಬಿಯಸ್ಲಿ ಟಾಸು ಮ್ಯಾಟ್ರ್ ಖಂಡಿತ ಆಗುತ್ತೆ. ಟಾಸ್ ಗೆದ್ದವರು ಬೌಲಿಂಗ್ ಆಯ್ಕೆ ಮಾಡ್ಕೊಂತಾರೆ. ಮೆಜಾರಿಟಿ ಆಫ್ ದ ಮ್ಯಾಚಸ್ನ ಗೆದ್ದಿರೋದು ಟಾಸ್ ಗೆದ್ದು ಬೌಲಿಂಗ್ ಮಾಡಿದವ್ರೇನೆ. ಸೈಕಲಾಜಿಕಲ್ ಅಡ್ವಾಂಟೇಜ್ ಖಂಡಿತ ಇರುತ್ತೆ. ಚೇಸ್ ಮಾಡುವಂಥ ಟೀಮಿಗೆ ಇದ್ದೇ ಇರುತ್ತೆ. ಯಾಕಂದರೆ ಚೇಸು ನೀನು 230 ಕೊಟ್ಟರು ಕೂಡ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಕೆಲವೊಂದು ಟೈಮು ಸೇಫ್ ಇರೋದಿಲ್ಲ ಅಂತ ಅದು ಪದೇ ಪ್ರೂವ್ ಆಗಿದೆ. ಅದು KKR ಅಗೇನ್ಸ್ಟ್ ಆಡಬೇಕಾದ್ರೆ ಪ್ರೂವ್ ಆಗೋಗ್ಬಿಟ್ಟಿದೆ ಬೇಜಾನ್ ಸಲ. ಎಂತೆಂಥ ಮ್ಯಾಚ್ನ KKR ಗೆದ್ದಿದ್ದಾರೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ. ಗೆಲ್ಲಕ್ಕಾಗದೇ ಇಲ್ಲ ಗುರು ಅನ್ನೋವಂಥ ಮ್ಯಾಚ್ಗಳನ್ನೆಲ್ಲ ಗೆದ್ದಿದ್ದಾರೆ. ಆಂಡ್ರೆ ರಸೆಲ್ ಸಿಕ್ಕಾಪಟ್ಟೆ ಕ್ರೂಷಿಯಲ್ ಪಾತ್ರನ ವಹಿಸಿದ್ದಾರೆ ಸುಮಾರು ಮ್ಯಾಚ್ಗಳಲ್ಲಿ. RCB ಅಗೇನ್ಸ್ಟ್ ಆಡಬೇಕಾದ್ರೆ ಒಂಥರ ಸ್ಟ್ಯಾಂಡರ್ಡ್ ಪರ್ಫಾರ್ಮೆನ್ಸ್ನ ಕೊಡೋದು KKR ಕಡೆ ಯಾರು ಅಂತ ಅನ್ನೋದು ಆಂಡ್ರೆ ರಸೆಲ್, ಜೊತೆಗೆ ಸುನಿಲ್ ನರೇನು ಎಲ್ಲೆಲ್ಲಿಂದನೋ ಬಂದ್ಬಿಟ್ಟು ಕೊಟ್ಬಿಡ್ತಾರೆ ಇವರು ಇಬ್ಬರು ಸೇರಿಕೊಂಡು. ಲಾಸ್ಟ್ ಮ್ಯಾಚ್ ಕೊಡೋಕ್ಕಾಗಿಲ್ಲ ಅಷ್ಟೇ, ಅಂದರೆ ಇನಾಗ್ರಲ್ ಮ್ಯಾಚ್ ಏನು ಆಡಿದ್ರು ಆ ಮ್ಯಾಚ್ ಕೊಡೋಕ್ಕಾಗಿಲ್ಲ. ಸೊ ಈ ಮ್ಯಾಚ್ ನೋಡಬೇಕಾಗುತ್ತೆ ಏನಾಗುತ್ತೆ ಅಂತ. ಆ್ಯಂಡ್ ವೆಂಕಟೇಶ್ ಅಯ್ಯರ್ ಆಡ್ತಾರೆ ಆಡೋದಿಲ್ವಾ ಅದು ಕೂಡ ಒಂದು ಕ್ಯೂರಿಯಾಸಿಟಿ ಇದೆ. ಅಷ್ಟೆಲ್ಲ ಕೊಟ್ಬಿಟ್ಟು ಕರ್ಕೊಂಬಂದು ಕೂರಿಸ್ಕೊಂಡ್ಬಿಟ್ಟಿದ್ದಾರೆ ಇವಾಗ. ಇಲ್ಲ ಸೈಲೆಂಟಾಗಿ ಕೂತ್ಕೋಗುರು ಸೈಡಲ್ಲಿ, ನೆಟ್ಟಿಗೆ ಆಡೋಕೆ ಆಗ್ತಿಲ್ಲ, ನೀನು ಫಾರ್ಮಲ್ಲಿಲ್ಲ ಅಂತ. ಸೊ ಮನೀಶ್ ಪಾಂಡೆನ ಹಾಕೊಂಡ್ರು, ಅವರು ಕೂಡ ಏನಂತ ಹೆವಿಯಾಗಿ ಏನು ಕಾಣಿಸ್ತಿಲ್ಲ ಲಾಸ್ಟ್ ಮ್ಯಾಚು. ಸೊ ಒಂಥರ ಇಂಟ್ರೆಸ್ಟಿಂಗ್ ಮೂವ್ ಮಾಡುವಂಥ ಸಾಧ್ಯತೆ ಇದೆ. ಇನ್ನೇನು ಅವ್ರಿಗೆ ನಥಿಂಗ್ ಟು ಲೂಸು, ಏನಾದ್ರೂ ಕೂಡ ಕಳ್ಕೊಳ್ಳೋವಂಥದ್ದೇನಿಲ್ಲ. ಬಂದ್ಬಿಟ್ಟು ದಿಲ್ದಾರಾಗಿ ಆಡಬೇಕು ಅಷ್ಟೇ. ಅವ್ರು ಭಯ ಬಿಟ್ಬಿಟ್ಟು ಆಡ್ತಾರೆ. ನಮ್ಮ RCBಗೆ ಮೊದಲೇ ಭಯ ಇಲ್ಲ, ಹುಚ್ಚನಾಗಿ ಹೊಡೆದಂಗೆ ಹೊಡಿತಾ ಇರ್ತಾರೆ. ಸೊ ಫಾರ್ಮಲ್ಲಿರುವಂಥದ್ದು RCBನೇ. ಒಟ್ಟಲ್ಲಿ ಈ ಒಂದು ಮೊಮೆಂಟಮು ಬ್ರೇಕ್ ಆಗಿದೆ, 1 ವೀಕ್ ಗ್ಯಾಪ್ ಆಗಿರೋದ್ರಿಂದ. ಸೊ ಆ ಮೊಮೆಂಟಮು ಬ್ರೇಕ್ ಆಗಿದೆ. ಸೊ ಹಳೆ ಮೊಮೆಂಟಮ್ ಏನಿತ್ತು ಅದನ್ನೇ ಕ್ಯಾರಿ ಫಾರ್ವರ್ಡ್ ಮಾಡ್ತು ಅಂದರೆ ಬೊಂಬಾಟ ಆಗಿರುತ್ತೆ. ಸೊ ಇವತ್ತು ಜೇಕೋಬ್ ಬೆಥೆಲ್ ಆಡ್ತಾರ, ಫಿಲ್ ಸಾಲ್ಟ್ ಆಡ್ತಾರ ಅನ್ನೋ ಒಂದು ಕ್ಯೂರಿಯಾಸಿಟಿ ಇದೆ. ಯಾಕೆಂತಂದರೆ ಬೆಥಲ್ಲು ಮೊದಲೇ ಹೋಗುವಂಥ ಸಾಧ್ಯತೆ ಇರೋದ್ರಿಂದ ಅವ್ರನ್ನ ಆಡಿಸ್ತಾರ ಅಥವಾ ಸಾಲ್ಟ್ನೇ ಆಡಿಸ್ತಾರ ಅನ್ನೋದು ಒಂದು ಕ್ವೆಶನ್. ಜೊತೆಗೆ ಜಾಶ್ ಹೇಸಲ್ ಕೂಡ ರಿಟರ್ನ್ ಆಗಿರೋದ್ರಿಂದ ಲುಂಗಿ ಇಂಗಡಿನ ಆಡಿಸ್ತಾರ. ಲುಂಗಿ ಇಂಗಡಿ ಅವರು ಕೂಡ 27ನೇ ತಾರೀಕು, ಇನ್ನೊಂದು 26ನೇ ತಾರೀಕು ಹೋಗಬೇಕು ಅಂತ ಅಂದ್ಕೊಂಡಿದ್ದಾರೆ. ಸೊ ಅದರಿಂದ ಇಲ್ಲಿ ಜಾಶ್ ಹೇಸಲ್ವುಡ್ಗೆ ಆಪರ್ಚುನಿಟಿ ಕೊಟ್ಟರೆ ಚೆನ್ನಾಗಿರುತ್ತೆ, ಇನ್ ಕೇಸ್ ಅವರು ಫಿಟ್ ಇದ್ದಾರೆ ಅಂತ ಅಂದರೆ.
ಸೊ ಆರ್ ಸಿ ಬಿ ಇವತ್ತು ನನ್ನ ಪ್ರಕಾರ ಗೆಲ್ತಾರೆ ಮಗ. ವಿರಾಟ್ ಕೊಹ್ಲಿ ಪಕ್ಕ ಕನ್ಸಿಸ್ಟೆಂಟಾಗಿ ಹೆಂಗೆ ರನ್ ಹೊಡಿತಿದ್ರು ಇವತ್ತು ಕೂಡ ಅವ್ರ ಬ್ಯಾಟಿಂದ ರನ್ಸ್ ಬಂದೇ ಬರುತ್ತೆ. ಆ್ಯಂಡ್ ರಜತ್ ಪತ್ದಾರ್ ಇವತ್ತು ಯಾಕೋ ಫಾರ್ಮಿಗೆ ಬಂದ್ಬಿಟ್ಟು ನಾಯಡಿ ಪೇಡಿ ಚಚ್ತಾರೆ ಅಂತ ನನಗೆ ಯಾಕೋ ಒಂದು ಗಟ್ ಫೀಲಿಂಗ್ ಅನ್ನಿಸ್ತಾ ಇದೆ. ರೀಸೆಂಟಾಗಿ ಫಾರ್ಮಲ್ಲಿಲ್ಲ, ಅವ್ರ ಬ್ಯಾಟಿಂದ ಇವತ್ತು ರನ್ಸ್ ಬರ್ಬೋದು ಅಂತ. ಆ್ಯಂಡ್ ಅಜಿಂಕ್ಯ ರಹಾನೆ ಅವ್ರ ಕಡೆಯಿಂದ ರನ್ಸ್ ಹೊಡಿಬೋದು ಅಂತ ಅನ್ನಿಸ್ತಾ ಇದೆ ಮಗ. ಬೇರೆ ಯಾರು ಅಷ್ಟೇನಾಗಿ ಇನ್ನೇನು ರಘುವಂಶಿ ಅವರು ಸ್ವಲ್ಪ ಚಿಕ್ಕ ಪುಟ್ಟ ಕಾಂಟ್ರಿಬ್ಯೂಷನ್ ಕೊಡ್ಬೋದು. ಅದನ್ನು ಬಿಡ್ಕೊಂಡು ಯಾರೋ ಕನ್ಸಿಸ್ಟೆಂಟಾಗಿ ನಂಗೆ ಅಲ್ಲಿ ಕಾಣಿಸ್ತಾ ಇಲ್ಲ. ಏನೋ ಇಂಪ್ಯಾಕ್ಟ್ ಮಾಡ್ತಾರೆ ಅಂತಲೂ ಕೂಡ ಅನ್ನಿಸ್ತಾ ಇಲ್ಲ. ಸೊ ನನ್ನ ಪ್ರಕಾರ ಇದು ಡಾಮಿನೇಟಿಂಗ್ ವಿಕ್ಟ್ರಿ ಆಗುತ್ತೆ ಆರ್ ಸಿ ಬಿಗೆ. ನೋಡುವ ಅದೇನಾಗುತ್ತೆ ಅಂತ. ನಿಮ್ಮ ಅನಿಸಿಕೆ ಏನು? ಆರ್ ಸಿ ಬಿ ಗೆಲ್ಲುತ್ತಾ, ಕೆ ಕೆ ಆರ್ ಗೆಲ್ಲುತ್ತಾ? ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ.